ಎಲ್ಲರಿಗೂ ನಮಸ್ಕಾರಗಳು. ಕೆಲವು ಮಹಾನ್ ವ್ಯಕ್ತಿಗಳ ಹೇಳಿಕೆಗಳು ಇತಿಹಾಸದಾಗ ಬರ್ತದ್ರಿ. ಈ ಎಲ್ಲ ಎಕ್ಸಾಮ್ದಾಗೂ ಕೇಳಕತ್ತಾರ, 5 ರಿಂದ 6 ಮಾರ್ಕ್ಸ್ ತನಕ ಕೇಳಕತ್ತಾರ. ನೀವು ಎಲ್ಲ ಎಕ್ಸಾಮ್ಗೂ ಇವು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಇತರರ ಅನುಭವಗಳನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ, ಆದರೆ ಆ ಅನುಭವವನ್ನು ನೀವು ಅನುಭವಿಸಲು ಸಾಧ್ಯವೇ ಇಲ್ಲ ಅಂತ ಹೇಳಿದವರು ಆರ್ ಡಿ ಲಿಯಾಂಗ್. ಬಿಳಿಯರ ಮೇಲಿನ ಹೊರೆ ಎಂದರೆ ಭಾರತೀಯರು ಅನಾಗರಿಕರು, ಅವರನ್ನು ನಾಗರಿಕರನ್ನಾಗಿ ಮಾಡಲು ಯುರೋಪಿಯನ್ನರು ಬಂದಿದ್ದಾರೆ. ಈ ಸಿದ್ಧಾಂತ ಕೊಟ್ಟವನು ಕಿಪ್ಲಿಂಗ್. ಭಾರತ ಮತ್ತು ಅರೇಬಿಯಾ ಇಡೀ ದೇಶ ಸಾಹಿತ್ಯ ಒಳ್ಳೆಯ ಐರೋಪ್ಯ ಗ್ರಂಥಾಲಯ, ಒಂದು ಪುಸ್ತಕದ ಕಪಾಟಿಗೂ ಸಾಟಿಯಲ್ಲ ಎಂದು ಹೇಳಿದವರು ಯಾರಂದರೆ ಮೆಕಾಲೆ. ನೀವು ಗ್ರಂಥಾಲಯದ ನೆನಪಿಟ್ಟುಕೊಂಡು ಒಂದೇ ಲೈನ್ದಾಗ ನೆನಪಿಟ್ಟುಕೊಂಡ್ರೆ ನಿಮ್ಗೆ ಜಲ್ದಿ ನೆನಪಿನಾಗ ಬರ್ತವ್ರಿ. ಮೆಕಾಲೆ ಅಂತ ಹೇಳಬೇಕು. ಮಾನವನು ಹುಟ್ಟುವಾಗ ಸ್ವತಂತ್ರ, ಆದರೆ ಎಲ್ಲ ಕಡೆಯಲ್ಲೂ ಸರಪಳಿಯ ಭಾಗವಾಗಿಯೇ ಇರುತ್ತಾನೆ. ಈ ಹೇಳಿಕೆಯ ಕರ್ತೃ ಯಾರಂದ್ರೆ ರೂಸೋ. ಸಮಾಜಗಳಲ್ಲಿ ಬದುಕುತ್ತಿರುವ ಜನರ ಕಥೆಯೇ ಇತಿಹಾಸ ಅಂತ ಹೇಳಿದರು ರೀನಿಯರ್. ಯಾರು ಭಾರತದ ಮೇಲಿನ ಬ್ರಿಟಿಷ್ ಆಕ್ರಮಣವನ್ನು ಚರಿತ್ರೆಯ ಅಪ್ರಜ್ಞಾಪೂರ್ವಕ ಅಸ್ತ್ರ ಎಂದು ಕರೆದವರಂದರೆ ಕಾರ್ಲ್ ಮಾರ್ಕ್ಸ್. ಇತಿಹಾಸವು ಮಹಾನ್ ಪುರುಷರ ಜೀವನ ಚರಿತ್ರೆ, ಬೇರೇನೂ ಅಲ್ಲ ಎಂದು ಹೇಳಿದವರು ಕಾರ್ಲೆ. ಇತಿಹಾಸವು ವಿವೇಕದ ಬೋಧನೆ ಹೊರತು ತತ್ವಗಳ ಬೋಧಕ ಅಲ್ಲ ಎಂದು ಕೆಳಗಿನ ಯಾರು ಹೇಳಿದ್ದಾರೆ ಅಂದರೆ ಎಡ್ಮಂಡ್ ಬರ್ಕ್. ಇತಿಹಾಸವಿಲ್ಲದ ಸಮಾಜ, ಸ್ಮರಣ ಶಕ್ತಿ ಇಲ್ಲದ ಮನುಷ್ಯ ಅಂತ ಯಾರು ಹೇಳಿದ್ದಾರೆ ಅಂದರೆ ಶಿಶಿರೋ. ಯಾರೂ ದೇವರಿಲ್ಲ, ಧರ್ಮವಿಲ್ಲ, ಗಾಂಧಿ ಇಲ್ಲ, ಕಾಂಗ್ರೆಸ್ನಲ್ಲಿ ಮತ್ತು ಬ್ರಾಹ್ಮಣರಿಲ್ಲ ಎಂದು ಸಾರಿದರು ಇ ವಿ ರಾಮಸ್ವಾಮಿ. ಅಂದ್ರೆ ಗಾಂಧಿ ಇಲ್ಲ ಅಂತ ಬತ್ತಂದರೆ ಇ ವಿ ರಾಮಸ್ವಾಮಿ ಏನ್ರಿ. ಆದರೆ ದೇವರಿಲ್ಲ, ಧರ್ಮವಿಲ್ಲ ಇದು ಹೇಳಿದವರು ಶಾರದಪ್ಪ ಅಯ್ಯಪ್ಪನ ಹೇಳ್ತಾನೆ ರೀ. ನಾರಾಯಣ ಗುರುನ ಶಿಷ್ಯ ಇರ್ತಾನೆ, ಅವ್ರು ಹೇಳ್ತಾರೆ. ಈಗ ಗಾಂಧಿ ಇಲ್ಲ ಅಂತ ಬಂದಾರಲ್ಲ, ಇ ವಿ ರಾಮಸ್ವಾಮಿ ಅಂತ ಹೇಳಬೇಕು. ಇತಿಹಾಸವು ಮಾನವ ಸ್ವತಂತ್ರವನ್ನು ಅನಾವರಣಗೊಳಿಸುವ ಕತೆ, ಹೀಗೆ ಯಾರು ಹೇಳಿದ್ದಾರೆ ಅಂದರೆ ಲಾರ್ಡ್ ಆ್ಯಕ್ಷನ್. ಇಂಗ್ಲಿಷ್ ಶಿಕ್ಷಣವು ಜನಸಾಮಾನ್ಯರಿಗೆ ಅಲ್ಲ, ಆದರೆ ಶ್ರೀಮಂತರು ಕಲಿತರು, ವ್ಯವಹಾರದ ಪುರುಷರಿಗೆ ಎಂಬುದು ಯಾರ ಅಭಿಪ್ರಾಯವಾಗಿತ್ತಂದ್ರೆ ಸಿ ಟ್ರೆವೆಲಿಯನ್. ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡಲಾಗುವುದಿಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ ಅಂತ ಹೇಳಿದವರು ಐಸನ್ ಹೂವರ್. ಇದು ಭಾಳ ಸಲ ಎಕ್ಸಾಮ್ಗೆ ಬಂದದ್ರಿ ಈ ಕ್ವಶನ್ನ. ತೃತೀಯ ಜಗತ್ತು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದರು ಅಲ್ಫ್ರೆಡ್ ಸಾವೀರ್. ಪತ್ರಿಕೆಗಳಿಲ್ಲದ ನಾಯಕ, ರೆಕ್ಕೆಗಿಲ್ಲದ ಪಕ್ಷಿಯಂತೆ ಅಂತ ಹೇಳಿದರು ಡಾಕ್ಟರ್ BR ಅಂಬೇಡ್ಕರ್. ಜರ್ಮನ್ನರು ಬರುವ ಮೊದಲೇ ಭಾರತ ಬಿಡುಗಡೆಗೊಳ್ಳಬೇಕು. ಯುರೋಪಿನಲ್ಲಿ ಇಂಗ್ಲೆಂಡ್ ಪಡೆದುಕೊಂಡ ಪ್ರತಿ ಹೊಡೆತದೊಂದಿಗೆ ಭಾರತದ ಮೇಲಿನ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಹಿಡಿತವು ಖಂಡಿತವು ಕುಗ್ಗುತ್ತದೆ ಅಂತ ಯಾರು ಹೇಳ್ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್. ಇವೆಲ್ಲ 6ರಿಂದ 10ನೇ ಒಳಗಿನ ಬುಕ್ನೂ ಅದಾವ್ರಿ ಕ್ವಶನ್ಸ್ ಆನ್ಸರ್ಗಳು. ಭಾರತ ಮತ್ತು 38 ಕೋಟಿ ನನ್ನ ದೇಶದವರನ್ನು ವಿಮುಕ್ತಗೊಳಿಸುತ್ತೇನೆ. ಸ್ವಾತಂತ್ರ್ಯ ಗಳಿಸಿದ ನಂತರ ಸ್ವತಂತ್ರ ಭಾರತದ ಉಳಿವಿಗಾಗಿ ನನ್ನ ಕಟ್ಟ ಕಡೆಯ ರಕ್ತದ ತೊಟ್ಟನ್ನು ಹರಿಸಲು ಸದಾ ಸಿದ್ಧನಿರುವೆನು ಅಂತ ಯಾರು ಹೇಳ್ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದವರು ಯಾರಂದ್ರೆ ಕಾರ್ನ್ ವಾಲಿಸನು. ಅಪರಾಧ ತೆರಿಗೆ ಎಂದು ತೀಕ್ಷ್ಣವಾಗಿ ಟೀಕಿಸಿದವನು ಯಾರಂದ್ರೆ ಎಡ್ಮಂಡ್ ಬರ್ಕ್. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಎಂದು ಯಾರು ಹೇಳ್ಯಾರಂದ್ರೆ ಚಾರ್ಲ್ಸ್ ಮೆಟಕಾಪ್. ಇದು ಒಂದೇ ಕಡೆ ಬರೆದ್ರೆ ನಿಮ್ಗೆ ಐಡಿಯಾ ಸಿಗ್ತದೆ ರೀ. ಅಂದರೆ ಕ್ವಶನ್ಸ್ ಕೇಳಿದ್ರೆ ನೀವು ಆನ್ಸರ್ ಮಾಡ್ಲಿಕ್ಕೆ ಜಲ್ದಿ ನೆನಪು ಬರ್ತದೆ, ಬರೀಲಕ್ಕೂ ಬರ್ತದೆ. ರಕ್ತ ಮತ್ತು ಮಾಂಸಗಳಲ್ಲಿ ಭಾರತೀಯರಿಗಾಗಿ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲೀಷರು ಆಗುವುದಂದರೆ ಮೆಕಾಲೆ ಕೊಟ್ಟ ವರದಿ. ಈ ರಕ್ತ ಮಾಂಸಗಳೆಲ್ಲ ತಿಷ್ಟು ನೆನಪಿಟ್ರೆ ಸಾಕು, ನೀವು ಮೆಕಾಲೆ ಕೊಟ್ಟ ವರದಿ ಅಂತ ನೆನಪಿಟ್ಟುವರಿ. ಇಲ್ಲಿ ಬತ್ತು ನೋಡ್ರಿ, ಅಲ್ಲಿ ಗಾಂಧಿಗಿರಿ ಇಲ್ಲ ಇತ್ತು, ಇಲ್ಲಿ ಏನದಂದ್ರೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಅಂತ ಹೇಳಿದವರು ನಾರಾಯಣ ಗುರು ಅದ ನೋಡ್ರಿ. ಅಂದರೆ ಇಲ್ಲಿ ಮುಂದೆ ಬರ್ತದೆ ಅದೇನ ಇಲ್ಲದ ನೋಡ್ರಿ. ಇದು ನಾರಾಯಣ ಗುರು ಆಯಿತು. ನೋ ಕಾಸ್ಟ್, ನೋ ರಿಲಿಜನ್ ಆ್ಯಂಡ್ ನೋ ಗಾಡ್ ಎಂದು ನಾರಾಯಣ ಗುರು ಶಿಷ್ಯ ಶರದನ್ ಅಯ್ಯಪ್ಪನ್ ಹೇಳ್ತಾನೆ. ಅಲ್ಲಿ ಗಾಂಧಿಗಿರಿ ಅಂತ ಹೇಳಿದವರು ಇ ವಿ ರಾಮಸ್ವಾಮಿ, ಗಾಂಧಿಗಿರಿ ಇಲ್ಲ ಅಂದವರು. ಇಲ್ಲಿ ಬಂದದ್ದು ನೋಡ್ರಿ ಗಾಡ್. ಅಂದರೆ ಇಷ್ಟರದಾಗೆ ಕನ್ಫ್ಯೂಸ್ ಆಗ್ತದೆ ನಮ್ಗೆ. ಅದಕ್ಕೊಯ್ದು ಇದಕ್ಕೆ ಹಚ್ತೀವಿ, ಇದಕ್ಕೊಯ್ದು ಅದಕ್ಕೆ ಹಚ್ತೀವಿ. ಹಾಗಾಗಿ ಇಲ್ಲಿ ಗಾಡ್ ಹತ್ತು ನೆನಪಿಟ್ಟುಕೋರಿ, ಅಲ್ಲಿ ಗಾಂಧಿಗಿರಿ ಹತ್ತು ನೆನಪಿಟ್ಟುಕೋರಿ. ಅಲ್ಲಿ ಇ ವಿ ರಾಮಸ್ವಾಮಿ ಹತ್ತು ನೆನಪಿಟ್ಟುಕೋರಿ, ಇಲ್ಲಿ ಶರದನ್ ಅಯ್ಯಪ್ಪನ ಹತ್ತು ನೆನಪಿಟ್ಟುಕೋರಿ. ನೋಡ್ರಿ ಇಲ್ಲಿ ಯಾರೂ ದೇವರಿಲ್ಲ, ಧರ್ಮವಿಲ್ಲ, ಗಾಂಧಿಗಿರಿ ಇಲ್ಲ, ಕಾಂಗ್ರೆಸ್ಸಿನಲ್ಲಿ ಬ್ರಾಹ್ಮಣರಿಲ್ಲ ಅಂದವರು ಇ ವಿ ರಾಮಸ್ವಾಮಿ. ನೋ ಕಾಸ್ಟ್, ನೋ ರಿಲಿಜನ್ ಆ್ಯಂಡ್ ನೋ ಗಾಡ್, ಇದು ನಾರಾಯಣ ಗುರು ಶಿಷ್ಯ ಶರದನ್ ಅಯ್ಯಪ್ಪನ.
ಒಂದು ಒಳ್ಳೆಯ ಐರೋಪ್ಯ ಗ್ರಂಥಾಲಯ, ಒಂದು ಕಪಾಟಿನ ಒಂದು ಸಾಲಿನ ಪುಸ್ತಕಗಳಿವೆ, ಇಡೀ ಪೂರ್ವದ ಜ್ಞಾನ ಭಂಡಾರ ಸರಿಸಾಟಿ ಅಲ್ಲ ಅಂತ ಹೇಳಿದರು ಮೆಕಾಲೆ. ಓರ್ವ ಕಟ್ಟ ಆಂಗ್ಲವಾದಿಯಾಗಿದ್ದನಂದ್ರೆ ಮೆಕಾಲೆ ಹೇಳ್ಯಾನ್ರಿ. ಐರೋಪ್ಯ ಗ್ರಂಥಾಲಯ ಐತಿ, ಇಷ್ಟು ನೆನಪಿತ್ತಂದ್ರೆ ನಿಮ್ಮ ಪಟ್ಟನ ನೆನಪು ಬಂದುಬಿಡ್ತದೆ ಮೆಕಾಲೆ ಅಂತೇಳಿ, ಅಷ್ಟು ನೆನಪಿಡ್ರಿ. ಬ್ರಿಟಿಷರನ್ನು ಸುಲಿಗೆಕೋರರು ಎಂದು ಇದು ಬಣ್ಣಿಸಿದ್ದಾನೆ ಯಾರಂದ್ರೆ ಅರ್ಥಶಾಸ್ತ್ರ ಪಿತಾಮಹ ಆಡಮ್ ಸ್ಮಿತ್. ಕೈಗಾರೀಕರಣ ಇಲ್ಲವೇ ವಿನಾಶ ಎಂಬುದು ಯಾರ ಘೋಷಣೆಯಾಗಿತ್ತಂದ್ರೆ ಸರ್ ಎಂ ವಿಶ್ವೇಶ್ವರ ಘೋಷಣೆಯಾಗಿತ್ತು. ಭಾರತೀಯರಿಗೆ ಭಾರತ ಎಂಬ ಘೋಷಣೆ ಯಾರಂದ್ರೆ ದಯಾನಂದ ಸರಸ್ವತಿ. ಇವ್ರದ್ದು ವೇದಗಳಿಗೆ ಹಿಂತಿರುಗಿ ಅದ ನೋಡ್ರಿ. ದಯಾನಂದ ಸರಸ್ವತಿ ಆರ್ಯ ಸಮಾಜ ಸ್ಥಾಪನೆ ಮಾಡ್ತಾರೆ. 1875ರಲ್ಲಿ ಸ್ಥಾಪನೆ ಆಗ್ತದೆ ನೋಡ್ರಿ ಇವ್ರದ್ದು. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಮೊದಲ ಬ್ರಿಟಿಷ್ ಅಧಿಕಾರಿ ಉತ್ತೇಜನ ಅಥವಾ ಬತ್ತಂದ್ರೆ ವಾರೆನ್ ಹೇಸ್ಟಿಂಗ್ಸ್ ಅನ್ರಿ ಆಧುನಿಕ ಶಿಕ್ಷಣದ್ದು. ಆಮೇಲೆ 1781ರಲ್ಲಿ ಅವನು ಕಲ್ಕತ್ತಾದಲ್ಲಿ ಮದ್ರಾಸವನ್ನು ಪ್ರಾರಂಭಿಸಿದವನು ವಾರೆನ್ ಹೇಸ್ಟಿಂಗ್ಸ್. ಅಂದ್ರೆ ಉತ್ತೇಜನ ಕೊಟ್ಟವನು ವಾರೆನ್ ಹೇಸ್ಟಿಂಗ್ಸ್, ಕಲ್ಕತ್ತಾದಲ್ಲಿ ಮದ್ರಾಸವನ್ನು ಪ್ರಾರಂಭಿಸಿದವನು ವಾರೆನ್ ಹೇಸ್ಟಿಂಗ್ಸ್. ಎರಡು ನೆನಪಿಡ್ರಿ. ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ ನೂತನ ಬಂದ ನೋಡ್ರಿ. ನೂತನ ವಿಶ್ವವಿದ್ಯಾಲಯ ಯಾರು ಎಷ್ಟರಲ್ಲಿ ಸ್ಥಾಪಿಸಿದ್ರಂದರೆ ಡಾಲೌಸಿ 1857ರಲ್ಲಿ ಸ್ಥಾಪಿಸಿದನು. ಅನಿಬೇಸೆಂಟ್ ಅದ ನೋಡ್ರಿ. ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪಿಸಿದವನು. ಮುಂದೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಆಯ್ತಿದ್ದು, BHU ಎಂಬ ಹೆಸರನ್ನು ಪಡೀತು. ಯಾರಂದ್ರೆ ಅನಿಬೇಸೆಂಟ್ ಅದ ನೋಡ್ರಿ. ಅಂದರೆ ನೀವು ಇಲ್ಲಿ ಹಿಂದೂ ಕಾಲೇಜ್ ಅಂತ ನೆನ್ಪಿಡ್ಬೇಕು. ಅಲ್ಲಿ ಸಂಸ್ಕೃತ ಕಾಲೇಜ್ ಬಂದದ ನೋಡ್ರಿ, ಇಲ್ಲಿ ಹಿಂದೂ ಬಂದದ. ಬಿಳಿಯರ ಮೇಲಿನ ಹೊರೆ ಎಂದು ಭಾರತೀಯರ ಅನಾಗರಿಕರವರನ್ನು ನಾಗರಿಕರನ್ನಾಗಿ ಮಾಡಲು ಯುರೋಪಿಯನರು ಬಂದಿದ್ದಾರೆ. ಅನಾಗರಿಕರನ್ನು ನಾಗರನ್ನಾಗಿಸುವುದು ಬಿಳಿಯರ ಮೇಲಿನ ಜವಾಬ್ದಾರಿ. ಇದೊಂದು ವಸಾಹತುಶಾಹಿ ನಾಜೂಕಿನ ತಂತ್ರವಾಗಿತ್ತು. ಈ ಸಿದ್ಧಾಂತ ಕೊಟ್ಟವನಂದ್ರ ರೂಡ್ಯಾರ್ಡ್ ಕಿಪ್ಲಿಂಗ್. ಸಾಮಾನ್ಯ ಸೇವಾ ಕಾಯ್ದೆ ಯಾರ್ದಂದ್ರೆ ಲಾರ್ಡ್ ಕ್ಯಾನಿಂಗ್. ಸಾಮಾನ್ಯ ಸೇನಾ ಸೇವಾ ಬತ್ತಂದ್ರೆ ಲಾರ್ಡ್ ಕ್ಯಾನಿಂಗ್ ನೆನ್ಪಿಟ್ಕೋರಿ. ನಾವು ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತೇವೆ ಹೊರತು ಭಿಕ್ಷಾ ರೂಪದಲ್ಲಿ ಅಲ್ಲ ಅಂತ ಹೇಳಿದವರು ಲಾಲಾ ಲಜಪತ್ ರಾಯ್. ಪಂಜಾಬಿನ ಕೇಸರಿ ಅಂತ ಕರೀತಾರೆ. ಅರವಿಂದ್ ಘೋಷ. ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ವಸ್ತುಗಳನ್ನು ಮಾತ್ರವೇ ಬಳಸುವುದು, ರಾಷ್ಟ್ರೀಯ ಶಾಲೆಗಳನ್ನು ತೆರೆಯುವುದು ಅವರ ಕಾರ್ಯವಿಧಾನವಾಗಿತ್ತು. ಇದು ವಿದೇಶಿ ವಸ್ತುಗಳ ಬತ್ತಂದ್ರೆ ಅರವಿಂದ್ ಘೋಷ್ ಅಂತ ನೆನ್ಪಿಟ್ಕೋರಿ. ಮತ್ತು ವಿನಾಯಕ ದಾಮೋದರ ಸಾವರ್ಕರ್ ಅವರು 1899ರಲ್ಲಿ ಮಿತ್ರಮೇಳ ಎನ್ನುವ ಪ್ರಥಮ ಗುಪ್ತ ಸಂಘಟನೆಯನ್ನು ಕಟ್ಟಿದರು. ನಂತರ ಇದನ್ನೇ ಏನಾಯ್ತಂದ್ರೆ ಅಭಿನವ ಭಾರತ ಎಂದು ಕರೆಯಲಾಯಿತು. ಅಂದ್ರೆ ಮಿತ್ರಮೇಳ ಅಂದರೂ ಒಂದೇ, ಅಭಿನವ ಭಾರತ ಅಂದರೂ ಒಂದೇ ತಿಳ್ಕೊರಿ. ಇದು 1899ರಲ್ಲಿ ಅದ ನೋಡ್ರಿ. ಅನುಶೀಲ ಸಮಿತಿ ಅಂದ್ರೆ 1902 ಮಿತ್ತರ್ ಅವರು ತೊಗೊಂಬರ್ತಾರೆ ನೋಡ್ರಿ. ಅದು ಅನುಶೀಲ ಸಮಿತಿ. ಗಾಂಧೀಜಿಯವರು ಹೇಳುವಂತೆ ಭೂಮಿಯ ಎಲ್ಲರ ಅವಶ್ಯಕತೆಯನ್ನು ಪೂರೈಸುತ್ತದೆ, ಆದರೆ ಅದರ ದುರಾಶೆಯನ್ನಲ್ಲ. ಇವು ನಿಮಗೆ ಯಾವುದೇ ಎಕ್ಸಾಮ್ಗೂ ಬಂದೇ ಬರ್ತವೆ. ಇವೆಲ್ಲ ನೀವು ಪರ್ಫೆಕ್ಟಾಗಿ ಓದ್ಕೋಬೇಕಾಗ್ತದೆ. ಇಡೀ ಭಾರತದಲ್ಲಿ ದೇವರಾಯನಂಥ ಅರಸನಿಲ್ಲ ಎಂದು ಹೇಳುವರಲ್ಲದೆ ರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿದೆ ಎಂದಿದ್ದಾನೆ. ಯಾರಂದ್ರೆ ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕ್. ಭೂಮಂಡಲದ ಮೇಲೆ ವಿಜಯನಗರದಂಥ ಇನ್ನೊಂದು ನಗರವನ್ನು ಕಣ್ಣುಗಳು ನೋಡಿಲ್ಲ, ಕಿವಿಗಳು ಕೇಳಿಲ್ಲ ಅಂತ ಯಾರು ಹೇಳ್ಯಾರಂದ್ರೆ ಅಬ್ದುಲ್ ರಜಾಕ್ ಹೇಳ್ಯಾನ್ರಿ. ಅಬ್ದುಲ್ ರಜಾಕ್ ಅದನ್ನೆಲ್ಲ 2ನೇ ದೇವರಾಯನ ಆಸ್ಥಾನಕ್ಕೆ ಬರ್ತಾನೆ ರೀ. ವಿಜಯನಗರ ಸಾಮ್ರಾಜ್ಯದ 2ನೇ ದೇವರಾಯನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಬರ್ತಾನೆ. ಅಂಜಮಾನ್ ಎನ್ನುವುದು ಮಧ್ಯಕಾಲೀನ ವ್ಯಾಪಾರಿ ಗುಂಪು. ಗೋಲ್ ಗುಮ್ಮಜವು ಜಗತ್ತಿನಲ್ಲೇ 4, ಭಾರತದಲ್ಲಿ ದೊಡ್ಡದು ಮತ್ತು ಇಬ್ರಾಹಿಂ ರೋಜಾ ದಕ್ಕನಿನ ತಾಜ್ ಮಹಲ್ ಅಂತ ಕರೀತಾರೆ. ಒಂದು ಒಳ್ಳೆಯ ಯುರೋಪಿನ ಲೈಬ್ರರಿ ಬತ್ತಂದ್ರೆ ಶೆಲ್ಫ್ ಭಾರತ ಮತ್ತು ಅರೇಬಿಯಾದ ಸಂಪೂರ್ಣ ಸ್ಥಳ ಸಾಹಿತ್ಯಿಕ ಸಮ ಅಂತ ಹೇಳಿದರು TB ಮೆಕಾಲೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೈಕ್ರೋಸ್ಕೋಪಿನಷ್ಟು ಅಲ್ಪಸಂಖ್ಯಾತ ಅಂತ ಹೇಳಿದವರು ಲಾರ್ಡ್ ಡಫರಿನ್. ಜ್ಞಾನವು ಸಾಮ್ರಾಜ್ಯದ ಪೀಠೋಕರಣವಾಗಿದೆ ಅಂತ ಹೇಳಿದವರು ಲಾರ್ಡ್ ಕರ್ಜನ್ನ. ಇದು ಜ್ಞಾನ ಬತ್ತಂದ್ರೆ ನೀವು ಲಾರ್ಡ್ ಕರ್ಜನ್ ಅಂತ ನೆನ್ಪಿಟ್ಕೋರಿ. ಬಂಗಾಳದ ವಿಭಜನೆಯನ್ನು ಲಾರ್ಡ್ ಕರ್ಜನ್ಯ ಮಾಡ್ತಾನೆ 1905 ಅಕ್ಟೋಬರ್ 16ರಂದು. ಇತಿಹಾಸವು ಅನೇಕ ಸುಳ್ಳಿನ ನಡುವೆ ಸತ್ಯವನ್ನು ಹೋಲುವುದನ್ನು ಆರಿಸುವ ಕಲೆ ಎಂದು ಹೇಳಿಕೆ ನೀಡಿದವರು ಯಾರಂದ್ರೆ ಜೀನ್ ಜಾಕ್ವೆಸ್ ರೂಸೋ. ಇಲ್ಲಿ ಲಾಲಾ ಲಜಪತ್ ರಾಯ್ ಬರ್ತಾರಲ್ರಿ, ಅವರು 1927 ಸೈಮನ್ ಆಯೋಗ ಬರ್ತದೆ. ಅಲ್ಲಿ 1928 ಲಾಲಾ ಲಜಪತ್ ರಾಯ್ ಅವರಿಗೆ ಬ್ರಿಟಿಷರು ಲಾಠಿ ಏಟಿನಿಂದ ಹೊಡಿತಾರಲ್ಲ, ಅವಾಗ ಸಾವನ್ನಪ್ತಾರೆ ಇವರು. ಲಾಲಾ ಲಜಪತ್ ರಾಯ 1928 ಸಾವನ್ನಪ್ತಾರೆ ನೋಡ್ರಿ ಇವರು. ಧನ್ಯವಾದಗಳು.